ओम शांति। ओम शांति। आज बाबा हम सबको ये कह रहा है कि तुम सभी बच्चे जब कयामत के समय नजदीक हो तो आप बच्चों का कर्तव्य क्या है? आप बच्चों का कर्तव्य यही है कि अच्छी तरह से पढ़ाई में लग जाओ, अच्छी तरह से ऐसे लग जाओ जो हो आपका जो भी हिसाब किताब है वो खत्म हो जाए, क्योंकि पढ़ाई मना चारों ही सब्जेक्ट मैं नैनों पे बिठाकर गले का हार बनाकर तुम बच्चों को साथ ले जाऊंगा, लेकिन उसके लिए क्या चाहिए? हिसाब किताब कंप्लीट खत्म करके पावन बनना है। ವಿನಾಶದ ಸಮಯ ಯಾವಾಗ ನಿಮ್ಮ ಮುಂದೆ ಇದೆ, ಕಯಾಮತ್ ನೋಡ್ತಾ ಇದ್ದೀರಾ. ಈಗ ನೀವು ಮಕ್ಕಳ ಕರ್ತವ್ಯ ಏನು ಅಂದ್ರೆ, ಬಾಬಾ ಹೇಳ್ತಿರೋದು ನೀವು ಮಕ್ಕಳ ಕರ್ತವ್ಯ ಪಢಾಯಿ ಮೇ ಪೂರಾ ಲಗ್ ಜಾವು. ಫುಲ್ ಅಂದ್ರೆ 4 ಸಬ್ಜೆಕ್ಟ್ ಅಲ್ಲಿ ಕಂಪ್ಲೀಟ್ ಪಾಸ್ ಆಗಕ್ಕೆ ತತ್ಪರರಾಗ್ಬಿಡಿ, ಮಗ್ನ ಆಗ್ಬಿಡಿ, ಬೇರೆ ಎಲ್ಲ ಬಿಟ್ಟಾಕಿ ಬುದ್ಧಿಯಿಂದ. ಯಾಕೆ ನಾನು ಕಣ್ಣಲ್ಲಿ ಕೂರಿಸ್ಕೊಂಡು ನಿಮ್ಮನ್ನ ಕೊರಳಿನ ಹಾರ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಆದ್ರೆ ನಾನು ಕರ್ಕೊಂಡು ಹೋಗಕ್ಕೆ ನಿಮ್ದೆಲ್ಲ ಲೆಕ್ಕಾಚಾರಗಳು ಮುಗಿದಿರ್ಬೇಕು. ಯೋಗ ಬಲದಿಂದ ಮುಗಿಸ್ಕೊಂಡ್ರೆ ಅದು ಮರ್ಯಾದೆ, ಇಲ್ಲಾಂದ್ರೆ ಶಿಕ್ಷೆ ತಿಂದು ಲೆಕ್ಕಾಚಾರಗಳನ್ನು ಮುಗಿಸೋದು ಇದು ಸರಿಯಲ್ಲಲ್ವಾ? ಸೊ ಅದರಿಂದ ಬಾಬೂರು ಇವತ್ತಿಗೆ ಏನು ಮುರುಳಿ ಬೇಕೋ ಅದು ಏ ತರ ಬರ್ತಿದೆ ನೀವು ಯೋಚನೆ ಮಾಡಿ. ಇವತ್ತಿಗೆ ಹೇಳ್ದಂಗಿದೆ, ಪರಿಸ್ಥಿತಿಗಳು ಹಂಗೆ ಇದೆ, ಪರಿಸ್ಥಿತಿಗಳು ಇನ್ನ ಕೈ ಮೀರಿ ಹೋಗೋದಿದೆ. ನೀವು ಹಂಗೆ ಯೋಚನೆ ಮಾಡಬೇಡಿ ಮುಗೀತಿದೆ ಅಂತ. मीठे बच्चे ये भूल भुलैया का खेल है, तुम घड़ी घड़ी बाप को भूल जाते हो, निश्चय बुद्धि बनो तो इस खेल में फंसेंगे नहीं. ಮಧುರವಾದಂತಹ ಮಕ್ಕಳೇ, ಇದು ಭೂಲ್ ಭುಲಯ್ಯ ಅಂದ್ರೇನು? ಒಂದು ಕಡೆ ಎಂಟ್ರಾದ್ರೆ ಆಚೆ ಬರೋದು ಗೊತ್ತಾಗಲ್ಲ, ಅದು ಆಟ ಅಂದಾಗ. ಅಂದ್ರೆ ಇದು ಒಂಥರ ಚಕ್ರವ್ಯೂಹದ ಆಟ ಇದ್ದಾಗೆ. ಭೂಲ್ ಭುಲಯ್ಯ ಅಂದ್ರೆ ಒಂದು ಚಕ್ರವ್ಯೂಹ ಇದ್ದಾಗೆ. ನೀವು ಗಳಿಗೆಗೆ ತಂದೆಯನ್ನ ಮರ್ತು ಹೋಗ್ಬಿಡ್ತೀರಾ ನಿಶ್ಚಯ ಬುದ್ಧಿಯವರಾಗಿ. ಆಗ ನೀವು ಇದರಲ್ಲಿ ಸಿಕ್ಕಾಕೊಳ್ಳಲ್ಲ. ಈ ಚಕ್ರವ್ಯೂಹ ಏನಿದೆ, ಆವಾಗಮನದ ಈ ಜನನ ಮರಣದ ಚಕ್ರ ಏನಿದೆ, ಬಂದೇನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಇವಾಗ್ಲೂ ಗೊತ್ತಾದ ಮೇಲೂ ಈ ದೇಹಾಭಿಮಾನದ ಚಕ್ರವ್ಯೂಹದಿಂದ, ದೇಹಾಭಿಮಾನ ಅಂದ್ರೇನೆ ರಾವಣ ಮಾಯೆ, ಇದರಿಂದ ಆಚೆ ಬರಕ್ಕಾಗ್ತಿಲ್ಲ. ಎಚ್ಚರ ಅಂತಾರೆ ಬಾಬಾ. कयामत के समय को देखते हुए तुम बच्चों का कर्तव्य क्या है? तुम्हारा कर्तव्य है अपनी पढ़ाई में अच्छी रीति लग जाना और बातों में नहीं जाना. बाप तुम्हें नैनों पर बिठाकर गले का हार बनाकर साथ ले जाएंगे. बाकी तो सबको अपना अपना हिसाब किताब चुकतू करके ही जाना है. बाप आए हैं सबको अपने साथ घर ले जाने. ನಿಮ್ ಕರ್ತವ್ಯ ಆಗಿದೆ, ನೀವು ವಿದ್ಯೆಯಲ್ಲಿ ತುಂಬಾ ಚೆನ್ನಾಗಿ ತತ್ಪರರಾಗಿ ಬೇರೆ ಮಾತುಗಳಲ್ಲಿ ಹೋಗ್ಬೇಡಿ. ತಂದೆ ನಿಮ್ಮನ್ನ ಕಣ್ಣುಗಳಲ್ಲಿ ಇಟ್ಕೊಂಡು ಕೊರಳಿನ ಹಾರ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಬಾಬಾ. ಆದ್ರೆ ನೀವು ನಿಮ್ಮ ಲೆಕ್ಕಾಚಾರಗಳನ್ನ ಮುಗಿಸ್ಕೊಂಡೇ ಹೋಗ್ಬೇಕು. ನಾನು ಹಂಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಜೊತೆ ಬರ್ಬೇಕಂದ್ರೆ ಹಾನರಬಲಿ
ಯೋಗ ಬಲದಿಂದ ನಿಮ್ ಲೆಕ್ಕ ಮುಗಿಸ್ಕೊಳ್ಳಿ. ತಂದೆ ಬಂದಿರೋದೇ ನಿಮ್ಮೆಲ್ಲರನ್ನ ಮನೆ ಕರ್ಕೊಂಡು ಹೋಗಕ್ಕೆ. ಇದು ಇಡೀ ದಿನ ಕಿವಿಯಲ್ಲಿ ಮೊಳಗಬೇಕು. ನಾನು ಬಂದಿದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ, 4 ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ತತ್ಪರರಾಗ್ರಿ. इंपॉर्टेंट गीत दूर देश का रहने वाला आया देश पराय. ಓಂ ಶಾಂತಿ. ದೂರ ದೇಶದ ತಂದೆ ಪರಾಯ ದೇಶ, ರಾವಣನ ದೇಶದಲ್ಲಿ ಬಂದಿದ್ದಾರೆ. रूहानी बाप रूहानी बच्चों को बैठ समझाते हैं भारत खास और दुनिया आम, सब विश्व में शांति चाहते हैं. अब ये तो समझना चाहिए जरूर विश्व का मालिक है, विश्व में शांति स्थापन करते हैं. गॉड फादर को ही पुकारना चाहिए कि आकर विश्व में शांति फैलाओ. किसको पुकारे वो भी बिचारों को पता ही नहीं है, सारे विश्व की बात है. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಭಾರತ ಕಾಸ್ ಇನ್ ಜನರಲ್ ಇಡೀ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡ್ತಿದ್ದಾರೆ ಬಾಬಾ. ಯಾಕೆಂದ್ರೆ ಎಲ್ಲಾ ವಿಶ್ವದ ಆತ್ಮಗಳು ಶಾಂತಿಯನ್ನು ಬಯಸ್ತಿದ್ದಾರೆ. ಇದಂತೂ ಜನಗಳಿಗೆ ಅರ್ಥ ಆಗ್ತಿಲ್ಲ. ವಿಶ್ವದ ಮಾಲೀಕರೇ ವಿಶ್ವದ ಶಾಂತಿಯನ್ನ ಸ್ಥಾಪನೆ ಮಾಡಕ್ಕಾಗುತ್ತೆ. ಗಾಡ್ ಫಾದರ್ ಪರಮಾತ್ಮನನ್ನು ಕರೆದ್ವಿ ಅಂದ್ರೆ ಅವರೇ ತಾನೇ ಮಾಡಕ್ಕಾಗುತ್ತೆ. ನಾವೇನ್ ಹೇಳಿದ್ವಿ, ಬಾಬಾ ಬಂದು ಶಾಂತಿಯನ್ನು ಕೊಡು ಅಂತ. ಆದ್ರೆ ಯಾರನ್ನ ಕರೆಯೋದು? ಭಗವಂತ ಕೊಡ್ತಾರೆ ಅಂತ ಗೊತ್ತಿದೆ, ಬಟ್ ಭಗವಂತ ಯಾರು? ಎಷ್ಟೋ 1000 ಜನ ಇಟ್ಕೊಂಡಿದ್ದಾರಲ್ಲ, ಈಗ ಗೊತ್ತಾಗ್ತಿಲ್ಲ ಯಾರನ್ನ ಕರಿಬೇಕಂತೇಳಿ. ಇದು ಇಡೀ ವಿಶ್ವದ ಮಾತು. सारे विश्व में शांति चाहते हैं, अब शांति का धाम तो अलग है. जहां बाप और आत्माएं ही रहते हो, ये भी बेहद का बाप ही समझाते. ಅಂದಾಗ ಶಾಂತಿ ಧಾಮ ಬೇರೆ, ಶಾಂತಿಯಲ್ಲಿ ಅಲ್ಲಿ ಸಂಕಲ್ಪನೆ ಇಲ್ಲಲ್ಲ ಅಂತ ಶಾಂತಿ. ಬಟ್ ಈ ವಿಶ್ವದಲ್ಲಿ ಶಾಂತಿಯನ್ನು ಬಯಸ್ತಿದ್ದಾರೆ ಅಂದಾಗ, ಎಲ್ಲಿ ತಂದೆ ನೀವು ಮಕ್ಕಳ ಆತ್ಮಗಳೇ ಇದ್ದೀರಾ ಶಾಂತಿ ಧಾಮದಲ್ಲಿ, ಈ ಬೇಹದ್ ತಂದೆನೇ ಇದೆಲ್ಲ ತಿಳಿಸೋದು. ಈ ಪ್ರಪಂಚ ಏನು, ನಿರಾಕಾರಿ ಪ್ರಪಂಚ ಏನು. ಈ ಪ್ರಪಂಚದ ಸಾಕಾರ ಪ್ರಪಂಚದ ವಿಶೇಷತೆ ನಿರಾಕಾರಿ ಆತ್ಮಗಳು ಬಂದು ಶರೀರ ತಗೊಂಡು ಸಾಕಾರಿ ಆಗ್ತಾರೆ. ಪರಂಧಾಮದಲ್ಲಿ ತಂದೆ ಮತ್ತೆ ನಾವು ಮಕ್ಕಳು ನಿರಾಕಾರ ರೂಪದಲ್ಲಿದ್ದೀವಿ. अब इस दुनिया में तो ढेर के ढेर मनुष्य है, अनेक धर्म है, कहते हैं एक धर्म हो जाए तो शांति हो, सब धर्म मिलकर एक तो हो नहीं सकते. त्रिमूर्ति की महिमा भी है, त्रिमूर्ति के चित्र बहुत रखते हैं, ये भी जानते हैं ब्रह्मा द्वारा स्थापना किसकी, सिर्फ शांति की थोड़ा ही होंगी. शांति और सुख की स्थापना होती है. इस भारत में ही 5000 वर्ष पहले जब इनका राज्य था तो जरूर बाकी सब जीव आत्माएं जीव को छोड़ अपने घर गई हो रहेंगी. हर एक आत्मा अपने शरीर को छोड़ी घर जाती होंगी ना. ತಂದೆ ಹೇಳ್ತಿರೋದು ಎಲ್ಲಾ ಧರ್ಮದವರು ಬಯಸ್ತಾರೆ ಶಾಂತಿ ಬೇಕು ಅಂತ, ಎಲ್ಲ ಕಡೆ ಶಾಂತಿ ಬೇಕಂತ. ಪ್ರಪಂಚದಲ್ಲಿ ಬೇಕಾದಷ್ಟು ಮನುಷ್ಯರಿದ್ದಾರೆ, ಅನೇಕ ಧರ್ಮಗಳಿದ್ದಾರೆ. ಬಟ್ ಎಲ್ಲಾ ಧರ್ಮದವ್ರು ಸೇರಿ ಒಂದಾಗಕ್ಕಾಗಲ್ಲ. ಕ್ಲಾಶ್ಗಳೇ ಹಂಗ್ ಬಂದ್ಬಿಟ್ಟಿದೆ, ನಿಂದು ನಂದು ಅಂತ. ತ್ರಿಮೂರ್ತಿ ತಂದೆಯ ಮಹಿಮೆ ಇದೆ. ತ್ರಿಮೂರ್ತಿ ಚಿತ್ರವನ್ನು ತುಂಬಾ ಜನ ಇಟ್ಕೊಳ್ತಾರೆ. ನಿಮಗೆ ಗೊತ್ತಿದೆ, ಬ್ರಹ್ಮದ್ವಾರ ಸ್ಥಾಪನಾ ಅಂದ್ರೆ ಯಾವುದರ ಸ್ಥಾಪನೆ ಬ್ರಹ್ಮ ವಿಷ್ಣು ಶಂಕರ ಗೊತ್ತವ್ರಿಗೆ. ಬಟ್ ಸ್ಥಾಪನೆ ಪಾಲನೆ ವಿನಾಶದ ವಿಷಯ ಅವ್ರಿಗೆ ಗೊತ್ತಿಲ್ಲ. ಏನ್ ಸ್ಥಾಪನೆ ಮಾಡಿದ್ರು ಭಗವಂತ, ಸಿರ್ಫ್ ಶಾಂತಿ ಕಿ ತೊಡೆ ಹೋಂಗಿ, ಬರೀ ಶಾಂತಿ ಸ್ಥಾಪನೆನ, ಶಾಂತಿ ಜೊತೆ ಸುಖನ ಸ್ಥಾಪನೆ ಮಾಡ್ತಾರೆ. ಇದು ಭಾರತದ 5000 ವರ್ಷಗಳ ಹಿಂದೆ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು ಅಂದಾಗ ಆತ್ಮಗಳು ಯಾವಾಗ ಅಲ್ಲಿ ಸತ್ಯ ತ್ರೇತಾಯುಗದಲ್ಲಿತ್ತು, ನಂತರ ಏನಾಯ್ತು, ಎಲ್ಲೋದ್ರು ಅವರೆಲ್ಲ?
अब चाहते हैं एक धर्म, एक राज्य, एक भाषा हो। अब तुम बच्चे जानते हो बाप शांति सुख संपत्ति की स्थापना कर रहे हैं। एक राज्य भी जरूर यहाँ ही होगा। एक राज्य की स्थापना हो रही है। ये कोई नई बात नहीं है। अनेक बार एक राज्य स्थापन हुआ है। फिर अनेक धर्मों की वृद्धि होते होते जाड़ बड़ा हो जाता है। फिर बाप को आना पड़ता है। आत्मा ही सुनती है, आत्मा ही पढ़ती है, आत्मा में ही संस्कार है। आत्मा 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 ಅಂತ ಬಾಬಾ ಕೂಟ್ रहा है। ರಿಫೈನ್ ಆಗಿ ಬಾಬಾ ಪುನಃ ಪುನಃ ಆತ್ಮ ಸ್ವರೂಪನಾಗ್ಲಿಕ್ಕೆ ಆತ್ಮನೇ ಓದೋದು, ಆತ್ಮನೇ ಕೇಳೋದು, ಆತ್ಮದಲ್ಲಿ ಸಂಸ್ಕಾರ ಇದೆ. ಈಗ ಆತ್ಮನ ಪರಿವರ್ತನೆ ಆಗ್ಬೇಕು. ಈಗ ವಿಶ್ವದಲ್ಲಿ ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ ಎಲ್ಲ ಒಂದು ಬಯಸ್ತಿದ್ದಾರೆ. ಒಂದ್ ಹೆಂಗ್ ಬರುತ್ತೆ? ಫಾದರ್ಹುಡ್ ಆಫ್ ಗಾಡ್ ಅಂಡ್ ಬ್ರದರ್ಹುಡ್ ಆಫ್ ಮ್ಯಾನ್. ಒಬ್ಬ ತಂದೆಯ ಮಕ್ಕಳು ವಿಶ್ವದಲ್ಲಿ ಭ್ರಾತೃತ್ವ ಬರದೆ ಎಲ್ಲ ಒಂದಾಗದೆ ಇಲ್ಲ ವಿನಾಶ ಆಗಿ ಎಲ್ಲ ಹೊರಟೋಗ್ಬೇಕು. ಈ ತಂದೆ ಪರಮಾತ್ಮ ಏನ್ ಸ್ಥಾಪನೆ ಮಾಡ್ತಿದ್ದಾರೆ, ಒಂದು ಬಲ ಭರವಸೆಯಲ್ಲಿ ಎಲ್ಲ ಒಂದು ಪರಿವಾರದಲ್ಲಿ ತರ್ತಾ ಇದ್ದಾರೆ. ಅವರಿಂದ ವಿಶ್ವದಲ್ಲಿ ಒಂದು ರಾಜ್ಯ ಬರುತ್ತೆ. तो हम आत्मा भिन्न भिन्न शरीर धारण करती है। बच्चों को इस निश्चय बुद्धि होने में भी बड़ी मेहनत लगती है। कहते हैं बाबा घड़ी घड़ी भूल जाते हैं। बाप समझाते हैं ये खेल भूल भुलैया का है, इसमें तुम जैसे फंस गए हो। पता नहीं है हम अपना घर और राजधानी में कैसे जाएंगे। ತಂದೆ ಹೇಳೋದು ಆತ್ಮನೇ ಭಿನ್ನ ಭಿನ್ನ ಶರೀರಗಳನ್ನ ಧಾರಣೆ ಮಾಡುತ್ತೆ. ನೀವು ಮಕ್ಕಳಿಗೆ ಈ ನಿಶ್ಚಯದಲ್ಲಿ ಬರ್ಲಿಕ್ಕೆ ಬಹಳ ಕಷ್ಟ ಅನ್ಸುತ್ತೆ. ಅಂದ್ರೆ ಆತ್ಮ ಸ್ವರೂಪನಾಗಿ ಆತ್ಮ ನಿಶ್ಚಯದಲ್ಲಿ ನಾನು ದೇಹ ಬಿಟ್ಟು ದೇಹ ತಗೊಳ್ತಾ ಹೋಗ್ತೀನಿ ಅಂದಾಗ ಇದು ಶಾಶ್ವತ ಅಲ್ಲ. ನಾನೀಗ ಆತ್ಮ ಒಬ್ಬ ತಂದೆಯ ನೆನಪಲ್ಲಿ ನನ್ನ ಲೆಕ್ಕಾಚಾರ ಮುಗಿಸ್ಕೋಬೇಕು. ಯಾವಾಗ ಇದು ಆತ್ಮನ ನಂದು ಜರ್ನಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ಮಕ್ಕಳು ಹೇಳ್ತಾರೆ ಬಾಬಾ ಮರ್ತೋಗುತ್ತೆ ಗಳಿಗ್ಗೆ. ತಂದೆ ಹೇಳೋದು ಇರ್ಬೋದು ಮಕ್ಕಳೇ, ಈ ಸೃಷ್ಟಿನೇ ಒಂದು ದೊಡ್ಡ ಚಕ್ರವ್ಯೂಹ. ಇದ್ರಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ನಿಮಗ್ ಗೊತ್ತಾಗ್ತಿಲ್ಲ ನಾನು ಮನೆಗೆ ಹೆಂಗ್ ಹೋಗೋದು, ನಾವು ಯಾವ ರಾಜಧಾನಿಯಲ್ಲಿದ್ವಿ ಅಲ್ಲಿಗೆ ಪುನಃ ಹೆಂಗ್ ಹೋಗೋದು ಅಂತ. अब बाप ने समझाया है आगे कुछ नहीं जानते थे। आत्मा कितना पत्थर बुद्धि बन जाती। पत्थर बुद्धि और पारस बुद्धि का भारत में ही गायन है। पत्थर बुद्धि और पारस बुद्धि कितनी बन जाती है ये तो पता है, लेकिन पत्थर बुद्धि पारस बुद्धि की राजा ये भी थे, ये कब थे ಇದು ಯಾರಿಗೂ ಗೊತ್ತಿಲ್ಲ. वो भी यहाँ ही है, पारसनाथ का मंदिर भी यहाँ ही है। अभी तुम जानते हो हम आत्माएं कहां से आए हैं पार्ट बजाने ಅಂದಾಗ ನಿಮಗೆ ಮೊದ್ಲು ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಮೊದ್ಲ್ಯಾಕೆ ಗೊತ್ತಿರ್ಲಿಲ್ಲ? ರಾವಣ ಕಲ್ ಬುದ್ಧಿ ಮಾಡ್ಬಿಟ್ಟ. ಕಲ್ ಬುದ್ಧಿ ಪಾರಸ್ ಬುದ್ಧಿ ಎರಡೂ ಗಾಯನ ಇಲ್ಲಿ ಭಾರತದಲ್ಲಿದೆ. ಕಲ್ ಬುದ್ಧಿ ರಾಜರು, ಪಾರಸ್ ಬುದ್ಧಿ ರಾಜರು. ಸತ್ಯಾತ್ರೇತಾಯುಗ ಅಂದ್ರೆ ಪಾರಸ್ ಬುದ್ಧಿ ರಾಜರು, ದ್ವಾಪರ ಕಲಿಯುಗ ಅಂದ್ರೆ ಎಲ್ಲ ಕಲ್ ಬುದ್ಧಿಯ ಜನ. ಸೊ ಕಲ್ ಬುದ್ಧಿ ಯಾರು ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಅರ್ಥ ಆಯ್ತು. ಪಾರಸ್ನಾಥನ ಮಂದಿರನು ಇದೆ. ಕಲ್ ಬುದ್ಧಿಯವರನ್ನು ಪಾರಸ ಯಾರೋ ಮಾಡಿರ್ಬೇಕಲ್ಲ, ಅದಕ್ಕೆ ತಾನೇ ಅವರು ಪಾರಸ ರಾಜರಾಗಿದ್ದು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ನಿಮಗೆ ಗೊತ್ತಿದೆ ನಾವು ಆತ್ಮಗಳು ಎಲ್ಲಿಂದ ಇಲ್ಲಿಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ದೀವಿ. ಮೊದಲು ಏನು ಗೊತ್ತಿರ್ಲಿಲ್ಲ. ತಂದೆ ತಿಳಿಸಿದ ಮೇಲೆನೆ ಇದೆಲ್ಲ ಗೊತ್ತಾಗ್ತಾ ಇದೆ. इनको कहते हैं कांटों का जंगल, ये सारी दुनिया कांटों का जंगल है। फूलों के बगीचा को आग लगी, देखो क्या हो गया। कभी ऐसा सुना नहीं होगा, हमेशा जंगल को आग लगती है। ये भी जंगल है, इनको आग लगनी जरूर है। बम्बोर को आग लगनी है, ये सारी दुनिया को ही बम्बोर कहा जाता है। अभी तुम बच्चों ने बाप को जान लिया है, सन्मुख बैठे हो। ಕೇಳಿ, ಈಗ ಇಡೀ ಸೃಷ್ಟಿ ಮುಳ್ಳಿನ ಕಾಡಾಗ್ಬಿಟ್ಟಿದೆ.
ಸತ್ಯುಗ ಹೂದೋಟ ಇದ್ದಿದ್ದು ಮುಳ್ಳಿನ ಕಾಡು ಹೆಂಗಾಯ್ತು ಅನ್ನೋದು ಯಾರಿಗ್ ಗೊತ್ತಿಲ್ಲ. ಬಟ್ ಬಾಬಾ ಹೇಳೋದು ಇಡೀ ಸೃಷ್ಟಿ ಇದೊಂದು ಬಂಬು ಕಾಡಿದ್ದಂಗೆ. ಬಂಬು ಕಾಡಲ್ಲಿ ಬಂಬು ಒಣಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ತಾನೇ ಬೆಂಕಿ ಎತ್ಕೊಂಡ್ ಬಿಡುತ್ತೆ, ಒಂದಕ್ಕೊಂದು ಕ್ಲಾಶ್ ಆಗ್ಬಿಟ್ಟು. ಹಂಗೆ ಕಾಡಿಗೆ ಬೆಂಕಿ ಬೀಳುತ್ತೆ ಹೊರತು ಹೂದೋಟದಲ್ಲಿ ಬೆಂಕಿ ಬಂತು ಅಂತ ಯಾರು ಹೇಳಲ್ಲ. ಹೂದೋಟಕ್ಕೆ ಎಂದು ಬೆಂಕಿ ಬೀಳಲ್ಲ. ಇದು ಇಲ್ಲಿನ ಮಾತು ಅಂತ ಹೇಳ್ತಿದ್ದಾರೆ ಬಾಬಾವರು. ಯಾಕೆಂದ್ರೆ ಈಗ ಬಾಬಾ ಸನ್ಮುಖದಲ್ಲಿ ಕುಳಿತಿವೆಲ್ಲ ತಿಳಿಸ್ತಿದ್ದಾರೆ. जो गाते थे तुम्ही से बैठो तुम्ही से बोलो, ये सब कुछ हो रहा है भगवान वाच जरूर पढ़ेंगे, भगवान वाच बच्चों प्रति ही होंगे ना, तुम जानते हो भगवान पढ़ाते हैं लेकिन भगवान कौन है? निराकार शिव को ही कहेंगे। भगवान शिव की पूजा भी यहाँ ही होती है। सत्युग में पूजा आदि नहीं होता, याद भी नहीं करते। ಭಗವಾನ್ ವಾಚ್ ಖಂಡಿತ ಇದೆ ಅಂದ್ರೆ ಅದು ತನ್ನ ಮಕ್ಕಳ ಪ್ರತಿ ತಾನೇ ಭಗವಾನ್ ವಾಚ ಅಂದಾಗ ಭಗವಂತನೇ ಓದಿಸ್ತಿರೋದು. ಆದ್ರೆ ಭಗವಂತ ಯಾರು? ಭಗವಂತ ಒಬ್ಬ ನಿರಾಕಾರ ಶಿವ. ಅವ್ರದೇನೆ ಭಾರತದಲ್ಲಿ ಪೂಜೆ ನಡೆಯುತ್ತೆ, ಗಾಯನ ಇದೆ, ಇದು ಯಾರಿಗೂ ಗೊತ್ತಿಲ್ಲ. ಸತ್ಯುಗದಲ್ಲೂ ಗೊತ್ತಿಲ್ಲ, ಅಲ್ಲಿನೂ ಭಕ್ತಿ ಇಲ್ಲ, ಪೂಜೆ ಇಲ್ಲ. तो भक्तों को सत्युग की राजधानी का फल मिलता। तुम समझते हो हमने सबसे जास्ती भक्ति की है, इसलिए हम ही पहले पहले बाप के पास आए हैं, फिर हम ही राजधानी में आएंगे। तो बच्चों को पूरा पुरुषार्थ करना चाहिए, नई दुनिया में ऊंच पद पाए। बच्चों की दिल होती है अब हम जल्दी नई घर में जाए, पक्का ला ಮನೆಗೆ ಬೇಗ ಬೇಗ ಹೋಗ್ಬೇಕು, ರಾಜಧಾನಿಗೆ ಬೇಗ ಬೇಗ ಹೋಗ್ಬೇಕು ಅನ್ನೋ ಜಿಗ್ರಿ ಇದೆಯಲ್ಲ, ಇದು ಚೆನ್ನಾಗಿಲ್ಲ ಪ್ರಪಂಚ. ಯಾಕೆಂದ್ರೆ ನಮಗಿದು ಗೊತ್ತಾಯ್ತು, ನಾವೇ ಜಾಸ್ತಿ ಭಕ್ತಿ ಮಾಡಿರೋ ಕಾರಣ ಸತ್ಯುಗದ ರಾಜಧಾನಿಯ ಫಲ ಬಾಬಾ ಭಕ್ತಿಯ ಫಲದಲ್ಲಿ ಕೊಟ್ಟರು ಸದ್ಗತಿ. ಅದರಿಂದನೇ ನಾವು ಅಲ್ಲಿ ಪ್ರಾರಬ್ಧ ತಗೋತಾ ಇದ್ದೀವಿ, ಅಲ್ಲಿ ಭಕ್ತಿ ಅಥವಾ ತಂದೆಯನ್ನ ನೆನಪು ಮಾಡೋ ಮಾತೇ ಇಲ್ಲ. ಬಟ್ ಈಗ ಏನ್ ಮಾಡ್ತಿದ್ದೀರಾ ನೀವು? ಹೊಸ ಜಗತ್ತಿಗೋಸ್ಕರ ಶ್ರೇಷ್ಠ ಪದವಿಯನ್ನು ಪಡ್ಕೊಳಕ್ಕೆ ನೀವು ಪೂರಾ ಪೂರಾ ಪುರುಷಾರ್ಥ ಮಾಡಬೇಕಾಗಿದೆ. तो शुरू में ही नया घर होगा तो फिर पुराना होता जाएगा। घर में बच्चों की वृद्धि होती जाएंगी, पुत्र पोत्रे पर पोत्रे परपोत्रे, वो तो पुराने घर में आएंगे, कहेंगे हमारे दादे परदादे का ये मकान है। पीछे आने वाले भी बहुत होते हैं। जितना जोर से पुरुषार्थ करेंगे तो पहले नए घर में आएंगे। पुरुषार्थ की युक्ति बाप बहुत सहज सुनाते। ಬಾಬೋರ್ ಫೋರ್ಸ್ ಏನಿದೆ ಇವತ್ತಿನ ಮುರಳಿಯಲ್ಲಿ, ನೀವು ಎಷ್ಟು ಸಾಧ್ಯನೋ ಪುರುಷಾರ್ಥ ಚೆನ್ನಾಗಿ ಮಾಡಿ, ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ತಗೊಳ್ಳಿ. ಯಾಕೆಂದ್ರೆ ಇದು ಸಹಜ ಪುರುಷಾರ್ಥ. ಯಾಕೆ ನೀವು ಹೊಸ ಮನೆಯಲ್ಲಿ ಹೊಸ ಜಗತ್ತಲ್ಲಿ ಬರೋ ಲಕ್ಷ್ಯ ಇಟ್ಕೊಂಡಿದ್ದೀರಾ. ಮೊದಲು ಮನೆ ಹೊಸದಾಗಿ ಇರುತ್ತೆ, ನಿಧಾನಕ್ಕೇನೆ ಹಳೇದಾಗೋದು. ಮೊದಲೇ ಹಳೇದಿರುತ್ತಾ? ಇಲ್ಲ. ಸೊ ಅಂದಾಗ ಯಾವಾಗ ಹಳೆ ಮನೆ ಆಗುತ್ತೆ ಅವಾಗ, ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆದಾಗ ತಾತ ಮುತ್ತಾತ ಅವ್ರ ಮುತ್ತಾತ ಹಂಗೆ ನಡೀತಾ ಬರುತ್ತೆ. ಸತ್ಯುಗದಲ್ಲಿ ಅಷ್ಟೆಲ್ಲ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಭಕ್ತಿಯಲ್ಲಿನೂ ಪುರುಷಾರ್ಥ ಮಾಡ್ತಾರೆ. ಭಕ್ತಿಯಲ್ಲಿ ಎಲ್ಲ ಕರ್ಮಕಾಂಡ, ಭಕ್ತಿದು ತುಂಬಾ ಆಡಂಬರ ಇದೆಯಲ್ಲ, ನಾಮ್ ಬಾಲಾ ಅಂತಾರೆ ಬಾಬಾ. ಕೈ ಭಕ್ತೋं के स्टैम्प भी निकालते हैं, ज्ञान की माला तो कोई को पता ही नहीं है ज्ञान है, पीछे पीछे है भक्ति। ये तुम बच्चों की बुद्धि में है, आधा समय ज्ञान सतयुग त्रेता। अभी तुम बच्चे नॉलेजफुल बनते जाते हो, टीचर सदैव फुल नॉलेज वाले होते हैं, स्टूडेंट में नंबर वार मार्क्स उठाते हैं। ಸತ್ಯುಗ ತ್ರೇತ ಈ ಸಮಯದಲ್ಲಿ ಇಲ್ಲ ಅಂದಾಗ ಅದರ ಸ್ಥಾಪನೆ ಆಗ್ತಿದೆ. ಅಂದಾಗ 4 ಯುಗ ಅಂದ್ರೆ ಅರ್ಧರ್ಧ. ಸತ್ಯ ತ್ರೇತ ಸಂಪೂರ್ಣ ಸ್ವರ್ಗ, ಆಮೇಲೆ ನರಕ, ದ್ವಾಪರ ಕಲಿಯುಗ. ಅಂದ್ರೆ ಮೊದಲು ಜ್ಞಾನ, ಆಮೇಲೆ ಭಕ್ತಿ. ಇದೆಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ನೀವು ಮಕ್ಕಳೀಗ ತಂದೆಯಿಂದ ಕೇಳಿ ನಾಲೆಜ್ಫುಲ್ ಆಗ್ತಿದ್ರೆ. ಈಗ ಟೀಚರ್ ಯಾವಾಗ್ಲೂ ನಾಲೆಜ್ಫುಲ್ ಹೋಗ್ತಾರೆ. ಸ್ಟೂಡೆಂಟ್ಸ್ ಎಂತಾನೆ ಎಷ್ಟು ಓದ್ತಾರೋ ಅಷ್ಟು ನಂಬರ್ ವಾರ್ ಮಾರ್ಕ್ಸ್ ತಗೋತಾರೆ.
ये बेहद का टीचर है, ನಮ್ಗೆ ಓದ್ಸವ್ರು ಯಾರು? ಬೇಹದ್ ತಂದೆ. तुम हो बेहद के स्टूडेंट, स्टूडेंट तो नंबर वार ही पास होंगे. जैसे कल पहले हुए हैं, बाप समझाते हैं, तुमने ही 84 जन्म लिया है, 84 जन्मों में 84 टीचर होते हैं. पुनर्जन्म तो जरूर लेना ही है. पहले जरूर सतो प्रधान दुनिया थी, अभी वही तमो प्रधान दुनिया हो गई. ಏನಂತೀರ? ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ನೀವು ಚೆನ್ನಾಗಿ ಆಲೋಚನೆ ಮಾಡಬೇಕು. ಯಾವಾಗ ನಾವು 84 ಜನ್ಮಗಳನ್ನ ಪೂರ್ಣ ಮಾಡಿ ಬಂದಿದ್ದೀವಿ, ಮನೆಗೆ ಹೋಗೋ ಟೈಮ್ ಬಾಬವರು ಭಾಗ್ಯ ವಿಧಾತ ಜೀವನ್ ಮುಕ್ತಿಯ ಭಾಗ್ಯ ಕೊಡ್ತಿದ್ದಾರೆ ಅಂದಾಗ ದಿನ ರಾತ್ರಿ ನಾನು 4 ಸಬ್ಜೆಕ್ಟ್ ಅಲ್ಲಿ ಓದಿ ಪಾಸ್ ಮಾರ್ಕ್ಸ್ ಆಗ್ಬೇಕು. ಸುದ್ದ ಬುದ್ಧ ನನಗೆ ಬಾಬನ ಬಿಟ್ರೆ, ಬಾಬನ ಶಿಕ್ಷಣ ಶ್ರೀಮತ ಬಿಟ್ರೆ ನನ್ನ ಬುದ್ಧಿಯಲ್ಲಿ ಇನ್ನೊಂದು ಇರಬಾರ್ದು ಅನ್ನೋದು ಚಾಲೆಂಜ್ ಮಾಡ್ಕೋಬೇಕು. ಬೇರೆ ಚಾಲೆಂಜ್ಗಳು ಮಾಡೋದು ಬೇಡ. ಇದನ್ನ ನಿಮ್ಮ ಬುದ್ಧಿಯಲ್ಲಿ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು. ಯಾಕೆಂದ್ರೆ ಬಾಬಾ ಹೇಳೋದು ಇದು ತಮೋ ಪ್ರಧಾನ. ನೀವು ಆತ್ಮಗಳು ಆಗಿದ್ದೀರಾ, ಪ್ರಪಂಚನೂ ಆಗಿದೆ, ಈಗ ಸತೋ ಪ್ರಧಾನ ಆಗ್ಲೇಬೇಕು. मनुष्य भी तमो प्रधान होंगे. जाड़ भी पहले नया सतो प्रधान होता. नए पत्ते बहुत अच्छे अच्छे होते हैं. ये तो बेहद का जाड़ है, ढेर धर्म है. तुम्हारी बुद्धि अब बेहद तरफ जाएंगी. ಈ ಮನುಷ್ಯರು ತಮೋಗುಣಿ ಆದ್ರು ಅಂದ್ರೆ ವೃಕ್ಷನು ಮೊದಲು ಸತೋ ಪ್ರಧಾನ ಇತ್ತು, ಆಮೇಲೆ ತಮೋ ಪ್ರಧಾನ ಆಯ್ತು ಅಂದಾಗ ಯಾವಾಗ ವೃಕ್ಷ ದೊಡ್ಡದಾಗ್ತಾ ಹೋಗುತ್ತೆ, ರೆಂಬೆ ಕೊಂಬೆಗಳು ಬರ್ತಾ ವೃದ್ಧಿ ಆಗ್ತಾ ಹೋಗುತ್ತೆ. ಮೊದಲು ಹೊಸ ಹೊಸ ಎಲೆ. ಸತ್ಯುಗ ತುಂಬಾ ಬ್ಯೂಟಿಫುಲ್ ಅಲ್ವಾ? ಆತ್ಮಗಳು ಹೆಂಗಿದ್ರು? ತುಂಬಾನೇ ಚೆನ್ನಾಗಿದ್ರು. ವೆರೈಟಿ ಧರ್ಮಗಳೇನಿದೆ ಆಮೇಲೆ ಬರ್ತಾ ಹೋಯ್ತು ದೊಡ್ಡದಾದಂಗೆ. तुमने ही 84 वैरायटी जन्म लिया है और वो भी अविनाशी है. 84 जन्म देखो ನೋಡ್ರಿ ಏನೇನು ಅವಿನಾಶಿ ಜನ್ಮಗಳನ್ನು ತಗೊಂಡು ಬಂದ್ವಿ ಅಂತ. तुम जानते हो कलब कलब 84 का चक्कर फिरता रहता. 84 के चक्कर में हम ही आते हैं. 84 लाख जन्म कोई मनुष्य की आत्मा नहीं लेती. वो तो वैरायटी जानवर आदि ढेर है, उनकी कोई गिनती भी नहीं कर सकते. मनुष्य आत्मा ने सिर्फ 84 जन्म लिया है. 84 ಜನ್ಮಗಳ ಚಕ್ರ ರಿಪೀಟ್ ಆಗ್ತಾನೆ ಇರುತ್ತೆ. 4 ಯುಗಗಳಲ್ಲಿ ಮನುಷ್ಯಾತ್ಮರು ಮಾತ್ರ 84 ಜನ್ಮ ತಗೋತಾರೆ. 84 ಜೀವರಾಶಿಗಳಿದೆ, 84 ಲಕ್ಷ ಜೀವರಾಶಿಗಳಿದೆ. ಆದ್ರೆ 84 ಲಕ್ಷ ಜನ್ಮಗಳು ಯಾವುದ್ರದ್ದು ಇಲ್ಲ. ಬಟ್ ಜೀವರಾಶಿಗಳು 84 ಲಕ್ಷ. ಅದ್ರ ಕತೆ ಏನಕ್ಕೆ? ಅದು ಬೇಕಾದಷ್ಟಿದೆ, ಎಣಿಸ್ಲಾರ್ದಷ್ಟು ಅಂತಾರೆ ಬಾಬಾ. ಇದು ಮನುಷ್ಯರು ತಂದು ನೋಡ್ಕೊಳ್ಳಲ್ಲ, ಸುಮ್ಮನೆ ಏನೋ ಮಾತಾಡ್ತಾರಷ್ಟೇ. तो ये तो पाठ बजाते बजाते एकदम जैसे टायर्ड हो गए हैं, दुखी बन गए हैं. सीढ़ी उतरते सतो प्रधान से तमो प्रधान बन गए हैं. अब फिर तमो प्रधान से सतो प्रधान बनाते. बाप कहते हैं मैं तमो प्रधान शरीर, तमो प्रधान दुनिया में आता हूं. ತಮೋ ಪ್ರಧಾನ ಶರೀರ, ತಮೋ ಪ್ರಧಾನ ಪ್ರಪಂಚದಲ್ಲಿ ಬರ್ತಿದ್ದೀನಿ. ಯಾಕೆ? ನಿಮ್ಮನ್ನ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಮಾಡಕ್ ಬರ್ತಿದ್ದೀನಿ ಅಂದಾಗ, ಯಾಕೆ ಮಕ್ಕಳೇ ನೀವು 84 ಜನ್ಮ ಮುಗಿಸಿ ಕೆಳಗಡೆ ಬಂದು ಟಯರ್ಡ್ ಆಗ್ಬಿಟ್ಟಿದ್ದೀರಾ, ದುಃಖಿಗಳಾಗ್ಬಿಟ್ಟಿದ್ದೀರಾ. ಇದೆಲ್ಲದರಿಂದ ಬಿಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. अब सारी दुनिया तमो प्रधान है. मनुष्य तो ऐसे कह देते सारे विश्व में शांति कैसे हो, समझते नहीं कि विश्व में शांति कब थी. ಜನಕ್ಕೆ ಗೊತ್ತೇ ಇಲ್ಲಲ್ಲ, ನಮಗೂ ಗೊತ್ತಿರ್ಲಿಲ್ಲಲ್ಲ ವಿಶ್ವದಲ್ಲಿ ಮೊದ್ಲು ಯಾವಾಗ ಶಾಂತಿ ಇತ್ತು, ಶಾಂತಿ ಯಾಕೆ ಬಯಸ್ತೀವಿ. ಶಾಂತಿ ಬಯಸ್ತೀವಿ ಅಂದ್ರೆ ಅಂಡರ್ಸ್ಟುಡ್ ನಮ್ಮ ಇಡೀ ಸೃಷ್ಟಿಯಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ಇತ್ತಲ್ಲ. ಬಟ್ ಯಾರಿಗೂನು ತಮೋ ಪ್ರಧಾನರಾಗಿರೋದ್ರಿಂದ ನಾವು ದುಃಖಿಗಳಾದ್ವಿ. ವಿಕಾರಗಳೇನೆ, ಅಪವಿತ್ರತೆನೆ ದುಃಖದ ಕಾರಣ, ಬಂಧನದ ಕಾರಣ ಅನ್ನೋದು ಯಾರಿಗ ಅರ್ಥ ಆಗ್ಲಿಲ್ಲ. ಅದಕ್ಕೆ ಮನುಷ್ಯರು ಬಿಡಕ್ ರೆಡಿ ಇಲ್ಲಲ್ಲ. तो बाप कहते हैं
तुम्हारे घर में तो चित्र रखे हैं, इनका राज्य था तो सारे विश्व में शांति थी। उनको स्वर्ग कहा जाता, नई दुनिया को ही हेवन ಗೋಲ್ಡನ್ ಏಜ್ ಕಹಾ ಜಾತ. ಮನೆಯಲ್ಲಿ ಚಿತ್ರಗಳು ಇಟ್ಟಿದ್ದೀರಲ್ಲ ಮಕ್ಕಳೇ, ನೆನ್ನೆನು ಬಾಬಾ ಲಕ್ಷ್ಮೀನಾರಾಯಣ ಚಿತ್ರ ತುಂಬಾ ಚೆನ್ನಾಗಿದೆ ಎಲ್ಲರಿಗೆ ಹೇಳಿ ಅಂತಿದ್ರಲ್ಲ. ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು, ಸ್ವರ್ಗ ಇತ್ತು ಅಂದಾಗ ಅದನ್ನ ಹೊಸ ಜಗತ್ತು ಗೋಲ್ಡನ್ ಏಜ್ ಅಂತ ಹೇಳಲಾಗುತ್ತೆ. ಇದು ಇವಾಗ ಹಳೇದಾಗ್ಬಿಡ್ತು. और राजधानी अभी स्थापन हो रही है, विश्व में राज्य तो इनका ही था. लक्ष्मी नारायण के मंदिर में बहुत मनुष्य जाते हैं, ये थोड़े ही किसके बुद्धि में है. यही भारत के मालिक थे, इनके राज्य में जरूर सुख शांति थे. 5000 वर्ष की बात है जब इनका राज्य था. ಇದು ತುಂಬಾ ದೊಡ್ಡ ಮಾತು. ಲಕ್ಷ್ಮೀ ನಾರಾಯಣನ ಮಂದಿರಕ್ಕೆ ಹೋಗ್ತಾರೆ ಜನ, ಅವ್ರಿಗೇನು ಗೊತ್ತು ಇವರೇನೆ ಭಾರತದ ಮಾಲೀಕರಾಗಿದ್ರು. ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ಧರತಿ ಮೇಲೆ ಇದ್ರು ಅಂತ ಯಾರು ಯೋಚನೆನೂ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಪುನಃ ಬಾಬಾವ್ರು ಅದರ ಸ್ಥಾಪನೆ ಮಾಡ್ತಿದಾರಲ್ಲ. 5000 ವರ್ಷದ ಹಿಂದೆ ಇತ್ತು, ಈಗ ಪುನಃ ಅದನ್ನ ಏನ್ ಹಳೇದಾಗಿದೆ ಅರ್ಧ ಕಲ್ಪದ ನಂತರ ಹೊಸದ್ ಮಾಡ್ತಾರೆ. आधा कल्प के बाद पुरानी दुनिया कहा जाता, इसलिए धंधे वाले स्वस्तिका रखते हैं चौपड़े में, उनका भी अर्थ है ना. वो तो गणेश कह देते, गणेश को फिर विघ्न विनाशक देवता समझते. स्वस्तिका में पूरे 4 भाग होते हैं, ये सब है भक्ति मार्ग. अभी दीपावली मनाते हैं, वास्तव में सच्ची सच्ची दिवाली याद की यात्रा ही है, जिससे आत्मा की ज्योति 21 जन्मों के लिए जग जाती. बहुत कमाई होती है, तुम बच्चों को बहुत खुशी होना चाहिए. ಅಂದ್ರೆ ಈ ದೀಪಾವಳಿಯಲ್ಲಿ ಹಳೇದು ಲೆಕ್ಕ ಮುಗಿಸಿ ಹೊಸ ಪುಸ್ತಕ ತೆಗಿತಾರಲ್ಲ, ಅದರಲ್ಲಿ ಸ್ವಸ್ತಿಕ ಹಾಕ್ತಾರೆ, ಗಣೇಶ್ ಸಿಂಬಲ್ ಅಂತ ತಿಳ್ಕೊಳ್ತಾರೆ, ಎಲ್ಲ ಶುಭ ಆಗುತ್ತೆ. ವಿಘ್ನ ವಿನಾಶಕ ದೇವತಾ ಅಂತ ತಿಳ್ಕೊಳ್ತಾರೆ ಗಣೇಶನನ್ನ. ಸ್ವಸ್ತಿಕದಲ್ಲಿ 4 ಭಾಗ ಏನ್ ಮಾಡ್ತಾರೆ, ಅದು ಅವ್ರಿಗೆ ಅದು ಅರ್ಥ ಆಗಲ್ಲ. 4 ಯುಗಗಳು ಈಕ್ವಲಿ ಡಿವೈಡೆಡ್ ಅಂತ. ಇದೆಲ್ಲ ಭಕ್ತಿ ಮಾರ್ಗ. ಆಕ್ಚುಲಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಸತ್ಯ ಸತ್ಯ ದೀಪಾವಳಿ ನೆನಪಿನ ಯಾತ್ರೆಯೇ ಆಗಿದೆ. ಯಾಕೆ ಎಷ್ಟು ನಾನು ನೆನಪಿನ ಯಾತ್ರೆ ಅಂದ್ರೆ, ಯೋಗ ಮಾಡ್ತೀನಿ, ಬಾಬಾ ನೆನಪು ಮಾಡ್ತೀನಿ, ನನ್ನ ಆತ್ಮ ಜ್ಯೋತಿ ಬೆಳಗ್ತಾ ಹೋಗ್ತೀನಿ, ಬಾಬಾ ಪರಂಜ್ಯೋತಿ ನನ್ನನ್ನು ಬೆಳಗಿಸ್ತಾ ಹೋಗ್ತಾರೆ, ಲೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆತ್ಮ ಜ್ಯೋತಿ 21 ಜನ್ಮಗಳಿಗೆ ಜಗ ಜಾತಿ ಹೈ. ನೋಡಿ, ಯಾದ್ ಕಿ ಯಾತ್ರಾ ಸೇ ಆತ್ಮ ಕಿ ಜ್ಯೋತಿ ಕಿತ್ನಾ ಜಗತಿ ಹೈ. ಎಷ್ಟು ಮನೆಯಲ್ಲಿ ಕೂತು ನೆನಪು ಬರ್ತಿದ್ಯಾ? 21 ಜನ್ಮಗಳಿಗೆ ನಾವು ಆತ್ಮ ಜ್ಯೋತಿ ಇಲ್ಲಿ ಬೆಳಗಿಸ್ಕೊಂಡಿದ್ದು ಆಫ್ ಆಗಲ್ಲ. ಅಂದ್ರೆ ಸರಿಯಾಗಿ ಬೆಳಗಿಸ್ಕೋಬೇಕು, ರಾಜಾಯಿ ಕುಲದಲ್ಲಿ ಬರಬೇಕು, ಸರಿಯಾಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, बहुत कमाई होती है, तुम बच्चों को तो बहुत खुशी होना चाहिए. अभी तुम्हारा नया खाता शुरू होता, नई दुनिया के लिए 21 जन्मों के लिए खाता अभी जमा करना है. अब बाप बच्चों को समझाते हैं, अपने को आत्मा समझ सुन रहे हो. ಅಟೆನ್ಷನ್ ಪ್ಲೀಸ್. ಏನ್ ಹೇಳ್ತಾರೆ, ಆತ್ಮ ಅಂತ ತಿಳಿದು ನನ್ನ ಮುರುಳಿಯನ್ನು ಕೇಳ್ತಿದ್ದೀರಾ ಮಕ್ಕಳೇ ಅಂತ. ಏನೋ ಮನೆಯಲ್ಲಿರೋರೆಲ್ಲ ಆತ್ಮ ಜ್ಯೋತಿ ಬಿಂದುವಾಗಿ, ಬಾಬಾ ಹೌದು ನೀವು ಬೆಳಗ್ಸಿದ್ದೀರಾ, ನಾನು ಬೆಳಗಿದ್ದೀನಿ, ಜ್ಞಾನದ ಡೈಲಿ ಎಣ್ಣೆ ಹಾಕ್ತಿದ್ದೀರಾ, ಯೋಗದ ಎಣ್ಣೆ ಹಾಕ್ತಾ ಇದ್ದೀರಾ, ನಾನು ಬೆಳಗ್ತಾ ಇದ್ದೀನಿ, ಯೋಗ ಅಗ್ನಿ ಎಲ್ಲ ಅಲ್ಲಿ ಆ ಎಣ್ಣೆಯಲ್ಲಿ ನನ್ನ ಆತ್ಮ ಏನೋ ಬೆಳಗ್ತಾ ಇರ್ಬೇಕು. 21 ಜನ್ಮಗಳಿಗೆ ನಿಮ್ಮ ಖಾತೆಯನ್ನ ಜಮಾನು ಮಾಡ್ಕೋಬೇಕು ಅಂದಾಗ ಇಷ್ಟೆಲ್ಲ ಪ್ರಾಪ್ತಿ ಮಾಡಿಸ್ತಿದ್ದಾರೆ ಅಂದ್ರೆ ನಿಮ್ಗೆ ಎಷ್ಟು ಅಪಾರ ಖುಷಿ ಆಗ್ಬೇಕು. ನಮ್ಮ ತಂದೆ ಬಂದು ನನಗೆಲ್ಲ ಮಾಡ್ತಿದ್ದಾರೆ ಅಂತ. तो आत्मा समझ सुनेंगे ना तो खुशी भी बहुत होगा. ಎಷ್ಟು ಆತ್ಮ ಅಂತ ತಿಳಿದು ಕೇಳ್ತಿರೋ ತುಂಬಾ ಖುಷಿ ಆಗುತ್ತೆ. ಕೇಳ್ತಿದ್ದೀರಾ ಮನೆಯಲ್ಲಿ ಆನಂದ ಆಗ್ತಾ ಇದೆ. ನಮ್ಮ ತಂದೆ ನೋಡಿ ದೀಪಾವಳಿ ಯಾವತ್ತು, ನಾಳೆಯಿಂದನಾ? ಸೊ ಎಲ್ಲರಿಗೆ ಬಾಬಾ ಮೊದಲೇ ಬೆಳಗಿಸ್ಬಿಟ್ಟಿದ್ದಾರೆ. ರಿಯಲ್ ದೀಪಾವಳಿ ತಾನೆ.
ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, बाप हमको पढ़ाते हैं, भगवान वाच भी है ना, भगवान तो एक ही है, जरूर वो आकर शरीर लेता रहेगा तब भगवान वाच कहा जाता, ये भी किसको पता ही नहीं है, तब नेति नेति करते आए हैं, कहते हैं वो परम पिता परमात्मा है, फिर कह देते हम नहीं जानते, कहते भी ये शिव बाबा ब्रह्मा बाबा को भी बाबा कहते हैं, विष्णु को कभी बाबा नहीं कहेंगे, प्रजापिता तो बाबा ही ठहरे ना, तुम वो बीके प्रजापिता नाम ना होने से समझते नहीं है, इतने ढेर बीके है तो प्रजापिता भी होगा ना, इसलिए प्रजापिता अक्षर जरूर डालो. ಅಂದ್ರೆ ತಂದೆ ಪರಮಾತ್ಮ ಶರೀರ ತಗೊಂಡು ಮಾತಾಡ್ತಿರೋ ಕಾರಣ, ಜ್ಞಾನ ಹೇಳಿರೋ ಕಾರಣನೇ ಭಗವಾನ್ ವಾಚ ನಡೆದಿದೆ. ಅಂದ್ರೆ ತಂದೆ ಬರ್ತಾನೆ ಇರುತ್ತಾರೆ, ಪ್ರತಿ ಕಲ್ಪದಲ್ಲಿ ಭಗವಾನ್ ವಾಚ ನಡೀತಾನೆ ಇರುತ್ತೆ. ಇದು ಯಾರಿಗೂ ಅರ್ಥ ಆಗಲ್ಲ, ಪರಂಪಿತ ಪರಮಾತ್ಮ ಇದಾರೆ ಅಂತಾರೆ, ಬಟ್ ನೇತಿ ನೇತಿ ಅಂದ್ಬಿಟ್ಟು ಎಲ್ಲ ಬುದ್ಧಿಯಿಂದ ಹೊರಟೋಯ್ತು. ಆಮೇಲೆ ಬಂದವರು ಅಯ್ಯೋ ನಾನೇ ದೇವರು ಎಲ್ಲ ಕಡೆ ಇದ್ದಾನೆ ಅಂದ್ಬಿಟ್ರು. ಅದಕ್ಕೆ ಏನ್ ಹೇಳ್ತಿದ್ದಾರೆ, ನಮಗ್ ಗೊತ್ತಿಲ್ಲ ಅಂತ ಮೊದಲನವ್ರು ಹೇಳಿದ್ರು. ಈಗ ಬಾಬಾ ಹೇಳ್ತಾರೆ ನೀವು ಕರೆಕ್ಟ್ ಪರಿಚಯ ಕೊಡಿ, ಶಿವ್ ಬಾಬಾ ಬ್ರಹ್ಮ ಬಾಬಾ ಇಬ್ಬರಿಗೂನು ಬಾಬಾ ಅಂತ ಯಾಕೆ ಹೇಳ್ತೀವಿ, ಅವರು ಬೇಹದ್ ತಂದೆ ಆತ್ಮಗಳದು. ಪ್ರಜಾಪಿತ ಇಷ್ಟು ಜನ ಲಕ್ಷಾಂತರ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ ಅಂದ್ರೆ ಪ್ರಜೆಗಳ ಅಂದ್ರೆ ಸಾಕಾರದಲ್ಲಿ ಒಬ್ರು ಪಿತ ಇದೆ ಅಂತ ತಾನೆ, ಅವರಂತೂ ನಿರಾಕಾರಿ ಆತ್ಮಗಳ ಪಿತ. ಸೊ ಅದಕ್ಕೆ ಪ್ರಜಾಪಿತ ಅನ್ನೋ ಅಕ್ಷರ ಖಂಡಿತ ಹಾಕಿ ಮಕ್ಕಳೇ ಅವ್ರಿಗೆ ಅರ್ಥ ಆಗುತ್ತೆ. ಇವರೆಲ್ಲರೂ ಮುಖವಂಶಾವಳಿ ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಯರು, ಇವ್ರ ತಂದೆ ಸಾಕಾರದಲ್ಲಿ ಬ್ರಹ್ಮ ಇದ್ದಾರೆ. ಆದ್ರೆ ಪರಂತು ಬ್ರಹ್ಮ को कोई याद नहीं करते. हम आत्माएं भाई भाई है, फिर शरीर धारण कर भाई बहन हो जाते. बाप के बच्चे तो अविनाशी है, फिर साकार में भाई बहन चाहिए ना, नाम है प्रजापिता ब्रह्म. ನಾವು ಆತ್ಮದ ಲೆಕ್ಕದಲ್ಲಿ ಬಾಯಿ ಬಾಯಿ ಸಹೋದರ ಆತ್ಮಗಳು, ಶರೀರದಲ್ಲಿ ಬ್ರಹ್ಮನ ಮಕ್ಕಳಾದಾಗ ನಾವು ಸಹೋದರ ಸಹೋದರಿಯರು, ಮಧ್ಯದಲ್ಲಿ ಸಂಪೂರ್ಣ ಪವಿತ್ರತೆ, ಎಲ್ಲಿನೂ ಅಟ್ಯಾಚ್ಮೆಂಟ್, ಎಲ್ಲಿನೂ ಪ್ರಭಾವ, ಯಾರ ಫ್ರೆಂಡ್ಶಿಪ್ಪು, ಯಾರ ಆಧಾರಗಳಲ್ಲಿ ನಡೆಯಂಗಿಲ್ಲ. ಇದು ನಿಯಮ, ಇದು ಇಷ್ಟು ಸ್ಟ್ರಾಂಗ್ ಶ್ರೀಮತ ಇದು. ಯಾಕೆಂದ್ರೆ ಪವಿತ್ರತೆಯ ಕನೆಕ್ಟೆಡ್ ಶ್ರೀಮತ. ನಾನು ಒಬ್ಬನನ್ನ ಬಿಟ್ಟು ನೀವು ಇನ್ನೊಂದು ಕಡೆ ಬುದ್ಧಿ, ಇನ್ನೊಂದು ಫ್ರೆಂಡ್ಶಿಪ್, ಇನ್ನೊಂದು ಆಧಾರ, ಇನ್ನೊಬ್ಬರ ಜೊತೆ ಸಲಿಗೆ ರೀತಿ ನೀತಿಗಳೆಲ್ಲ ಇರಂಗಿಲ್ಲ. ಇದು ನಮ್ಮ ಸ್ಟ್ರಿಕ್ಟ್ ನಿಯಮ ಇದು. ಶಿವ್ ಬಾಬವರು ಒಬ್ರು ಪಕ್ಕದಲ್ಲೇನೆ ಒಬ್ರು ಇರಬೇಡಿ 3-4 ಫೀಟ್ ಅಂತಾರೆ ಅಂದ್ರೆ ನೀವು ಎಚ್ಚರ ವಹಿಸಿ, ಎಷ್ಟು ದೊಡ್ಡ ಸೀಕ್ರೆಟ್ ಇದೆಲ್ಲ. ಆತ್ಮಗಳ ಸಂಬಂಧದಲ್ಲಿ ಬರುವಾಗ ಎಷ್ಟು ಎಚ್ಚರ ವಹಿಸ್ಬೇಕು. ಭಗವಂತ ಏನು ಕೇಳ್ತಾರೆ, ಜ್ಞಾನ ಸಾಗರ ಹೇಳ್ತಾರೆ ಅಂದ್ರೆ ಅಷ್ಟು ಆಳವಾದ ಅರ್ಥ ಇದೆ ಅಂತ ತಾನೇ. ಹೆಂಗ್ ಬೇಕಂದ್ರೆ ಹಂಗ್ ನಡಿಯಕ್ಕಾಗತ್ತ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸೋದರ ಸೋದರಿಯರು, ಆದ್ರೆ ಆಧಾರ ಒಬ್ಬ ತಂದೆ. ಬ್ರಹ್ಮನನ್ನಂತೂ ನೆನಪು ಮಾಡಲ್ಲ. ದುಃಖ ಮೇ ಬಾಪ್ ಕಾ ಸಿಮಿರಣ ಕರ್ತೆ, ಬಾಪ್ ಕಾ ಬ್ರಹ್ಮ ಕ ನೈ ಕಹೆಂಗೆ ಹೇ ಭಗವಾನ್. ದುಃಖದಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತಾರೆ, ಬ್ರಹ್ಮನನ್ನ ನೆನಪು ಮಾಡಲ್ಲ, ಹೇ ಭಗವಂತ ಅಂತಾರೆ. ಹೇ ಬ್ರಹ್ಮ ನೈ ಕಹೆಂಗೆ, ಸುಖ ಮೇ ತೋ ಕಿಸಿ ಕೋ ಭಿ ಯಾದ್ ನೈ ಕರ್ತೆ, ವಹಾ ತೋ ಸುಖ ಹಿ ಸುಖ ಹೈ. ये भी किसको पता नहीं है, तुम जानते हो इस समय है 3 बाप. भक्ति मार्ग में लौकिक और पारलौकिक बाप को याद करते, सतयुग में सिर्फ लौकिक बाप को याद करते. ಅಂದ್ರೆ ಮೂಲ ಮಾತು ಬಾಬಾ ಹೇಳೋದು, ಸತ್ಯುಗದಲ್ಲಿ ಸಂಪೂರ್ಣ ಸುಖ ಇದೆ, ಅಲ್ಲಿ ನೆನಪು ಮಾಡಲ್ಲ. ದ್ವಾಪರದಲ್ಲಿ ಭಕ್ತಿ, ಅಲ್ಲಿ ಲೌಕಿಕ ಪಾರಲೌಕಿಕ ಇಬ್ಬರು ತಂದೆಯನ್ನು ನೆನಪು ಮಾಡ್ತೀವಿ. ಸತ್ಯುಗದಲ್ಲಿ ಬರೀ ಲೌಕಿಕ ತಂದೆ. ಇಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಲೌಕಿಕ, ಅಲೌಕಿಕ, ಪಾರಲೌಕಿಕ 3 ತಂದೆಯರ ಜ್ಞಾನನೂ ಇದೆ, ಎಲ್ಲ ಗೊತ್ತಿದೆ. लौकिक भी है परंतु जानते वो है हद का बाप. संगम पे तो तीनों बाप है, तीनों को याद करते, उसमें हद का वर्षा मिलता है. अभी हमको बेहद का बाप मिला है, जिससे बेहद का वर्षा मिलता है. ये समझ की बात है.
ಸಂಗಮ ಯುಗದಲ್ಲಿ 3 ಜನರನ್ನ ಯಾಕೆ ನೆನಪು ಮಾಡೋದು? ಲೌಕಿಕ ತಂದೆಯಿಂದ ಅವರವ್ರ ಆಸ್ತಿ ತಗೋತಾರೆ, ಪಾರಲೌಕಿಕ ತಂದೆ ಬೇಹದ್ ಆಸ್ತಿ ಕೊಡ್ತಾರೆ, ಅಲೌಕಿಕ ತಂದೆ ಬ್ರಹ್ಮ ತಂದೆ ನಮ್ಮನ್ ಪಾಲನೆನೂ ಮಾಡ್ತಿದಾರಲ್ವಾ, ನೋಡ್ಕೋತಿದಾರಲ್ವಾ. ಅಷ್ಟೇ ಅಲ್ಲ, ತಂದೆ ಮಾಧ್ಯಮ ಶಿವನಿಗೆ. अब बेहद का बाप आए हैं ब्रह्मा के तन में हम बच्चों को बेहद का सुख देने. ಏನಕ್ಕೆ ಬಂದಿರೋದು ನಮ್ಮ ತಂದೆ? ಬೇಹದ್ ತಂದೆ ಬ್ರಹ್ಮನಲ್ಲಿ ಬಂದಿರೋದೇ ನಾವು ಮಕ್ಕಳಿಗೆ ಬೇಹದ್ ಸುಖವನ್ನು ಕೊಡ್ಲಿಕ್ಕೆ. उनका बनने से हम बेहद का वर्षा पाते. ये जैसे दादे का वर्षा मिलता ब्रह्मा द्वारा, वो कहते हैं वर्षा तुमको मैं देता हूँ, पढ़ाता मैं हूँ. ज्ञान मेरे पास है, बाकी ना मनुष्यों में ज्ञान है ना देवताओं में ज्ञान है. मेरे में जो मैं तुम बच्चों को देता हूँ यह है रूहानी ज्ञान. ಮೂಲ ಮಾತು, ಬೇಹದ್ ಆಸ್ತಿಯನ್ನು ಕೊಡಕ್ ಬಂದಿದ್ದೀನಿ ಅಂತಂದ್ರೆ, ಬ್ರಹ್ಮನ ಹತ್ರ ನೀ ಮಕ್ಕಳಿಗೆ ಹೇಳ್ತೀನಿ, ಆಸ್ತಿಯನ್ನ ನಾನು ನಿಮಗೆ ಕೊಡ್ತಿದ್ದೀನಿ, ಓದಿಸ್ತಾ ಇದ್ದೀನಿ ನಿಮಗೆ. ಯಾಕೆಂದ್ರೆ ಜ್ಞಾನ ನನ್ನ ಹತ್ರ ಇದೆ ಮಕ್ಕಳೇ. ಇದು ಭಗವಂತ ಹೇಳ್ತಿರೋದು. ಬ್ರಹ್ಮ ನಿಮಗ್ ತಂದೆ ಅಂದ್ರೆ ನಾನ್ ತಾತ, ನಾನ್ ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಬಾಕಿ ಈ ಜ್ಞಾನ ನಾನೇನ್ ಕೊಡ್ತೀನಿ ಅದು ಮನುಷ್ಯರಲ್ಲಿನೂ ಇಲ್ಲ, ದೇವತೆಗಳಲ್ಲಿನೂ ಇಲ್ಲ. ತಂದೆ ಪರಮಾತ್ಮನ ಹತ್ರ ಮಾತ್ರ ಈ ಆತ್ಮಿಕ ಜ್ಞಾನ, ಆತ್ಮಗಳ ಚಕ್ರವ್ಯೂಹದ ಜ್ಞಾನ. ಇದು ಬಾಬೂರನ್ ಬಿಟ್ರೆ ಬೇರೆ ಯಾರು ಕೊಡಕ್ಕಾಗಲ್ಲ. ತಂದೆ ತನ್ನ ಮಕ್ಕಳಿಗೆ ತಾನೇ ಜ್ಞಾನನು ಒಂದು ಆಸ್ತಿಯ ರೂಪದಲ್ಲಿ ಕೊಡ್ತಿದ್ದಾರೆ. तुम जानते हो रूहानी बाप द्वारा हमको ये पद मिलता, ऐसे ऐसे विचार सागर मंथन करना चाहिए. गायन है मन जीते, मन के जीते जीत, मन से हारे हार. वास्तव में कहना चाहिए माया पर जीत, क्योंकि मन को तो जीता नहीं जाता. मनुष्य कहते हैं मन की शांति कैसे हो, बाप कहते हैं आत्मा कैसे कहेंगे कि मन की शांति चाहिए. आत्मा तो ही शांति धाम की रहने वाली. ಬಾಬಾ ಕ್ಲಿಯರ್ ಮಾಡ್ತಿದ್ದಾರೆ. ಮಾಯಾ ಜೀತೆ ಸೊ ಜಗತ್ ಜೀತೆ ಅಂತ ಬರ್ಬೇಕು. ಮಾಯಾಸೆ ಹಾರೆ ಹಾರ್, ಮಾಯಾಸೆ ಜೀತೆ ಜೀತ್. ಅವ್ರೇನ್ ಹೇಳ್ಬಿಟ್ರು? ಮನ್ಸೆ ಹಾರೆ ಹಾರ್, ಮನ್ಸೆ ಜೀತೆ ಜೀತ್. ಮನಸ್ಸನ್ನ ಗೆಲ್ಲೋದು ಸೋಲೋದು ಪ್ರಶ್ನೆ ಇಲ್ಲ. ಮನಸ್ಸು ನನ್ನ ಆತ್ಮನಲ್ಲಿ ಇದೆಯಲ್ವಾ, ನಾನು ಹೆಂಗ ಅಂದ್ಕೋತೀನಿ ಹಂಗ ನನಗೆ ವಿಚಾರ ನಡೀತದೆ ತಾನೇ. ನಾನೀಗ ಗೆಲ್ಬೇಕಾಗಿರೋದು, ನಾನು ಆತ್ಮನನ್ನ ಹೆಚ್ಚು ಕಡಿಮೆ ಮಾಡಿರೋದು ಮಾಯೆ ತಾನೆ. ಮಾಯೆ ಮೇಲೆ ಗೆಲ್ಲೋದು ಅರ್ಧ ಕಲ್ಪ, ಮಾಯೆ ಮೇಲೆ ವಿಜಯ, ಇನ್ನರ್ಧ ಕಲ್ಪ ಸೋಲು. ಇದನ್ನ ಮರ್ತು ಬಿಟ್ರು ಜನ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆತ್ಮಿಕ ತಂದೆಯಿಂದ ನಾವು ಮಕ್ಕಳಿಗೆ ಪದವಿ ಸಿಗುತ್ತೆ ಅಂದ್ರೆ ವಿಚಾರ ಮತನ ಮಾಡ್ಬೇಕು. ಹೆಂಗ್ ಪದವಿ ಕೊಟ್ರು ಬಾಬೋರು? ನನ್ನನ್ನ ಮಾಯಾ ಜೀತ್ ಮಾಡಿದ್ರು. ಮನಸ್ಸಿಗೆ ಶಾಂತಿ ಬೇಕು ಅನ್ನೋ ಪ್ರಶ್ನೆ ಇಲ್ಲ, ಮನಸ್ಸನ್ನು ಗೆಲ್ಲೋ ಪ್ರಶ್ನೆನೂ ಇಲ್ಲ, ಮನಸ್ಸಿಗೆ ಶಾಂತಿ ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಯಾಕೆ? ನನ್ನ ಆತ್ಮ ಸ್ವಯಂ ಶಾಂತಿ ಧಾಮದ ನಿವಾಸಿ. ನನ್ನ ಆತ್ಮನ ಸ್ವಧರ್ಮನೇ ಶಾಂತಿ. ನನ್ನ ಆತ್ಮ ಶಾಂತಿಯಲ್ಲಿದ್ದಾಗ ಮನಸ್ಸು ಶಾಂತ ಆಗ್ಬಿಡು. ನನ್ನ ಆತ್ಮ ನನ್ನ ನಿಜ ಪವಿತ್ರ ಸ್ಥಿತಿಯಲ್ಲಿದ್ದಾಗ ನಾನು ಶಾಂತನಾಗ್ಬಿಡ್ತೀನಿ. ಶಾಂತಿ ನಾನೆಲ್ಲೂ ಹುಡುಕ್ಬೇಕಾಗಿಲ್ಲ. आत्मा जब शरीर में आती है तब कार्य करने लग पड़ती है. बाप कहते हैं तुम अब स्वधर्म में टिको, अपने को आत्मा समझो. आत्मा का स्वधर्म शांत है, बाकी शांति कहां से ढूंढेंगे? इस पर रानी का भी दृष्टांत कहा. क्या दृष्टांत है? हार का. सन्यासी दृष्टांत देते हैं, फिर खुद जंगल में जाकर शांति ढूंढते हैं. बाप कहते हैं कि तुम आत्मा का धर्म ही शांति है. शांति धाम तुम्हारा घर है, जहां से पाठ बजाने तुम आते हो. ಸಿ ಒಂದೇ ಒಂದು ಸಣ್ಣ ಮಿಸ್ಸಿಂಗು. ಜನ ಶಾಂತಿಗೆ ಎಷ್ಟು ಹುಡುಕ್ತಾರೆ. ಬಾಬಾ ಹೇಳೋದು ನಿಮ್ಮ ಮನೆ ಶಾಂತಿ ಧಾಮ, ನಿಮ್ಮ ಆತ್ಮನ ಸ್ವಧರ್ಮ ಶಾಂತಿ, ನಿಮ್ಮ ಕೊರಳಿನ ಹಾರ ಆಗಿದೆ ಶಾಂತಿ. ಇವ್ರ ಸನ್ಯಾಸಿಗಳೇನ್ ಮಾಡಿದ್ರು? ರಾಣಿ ಕೊರಳೆಲ್ಲ ಹಾರ ಇಟ್ಕೊಂಡು ಊರೆಲ್ಲ ಹುಡುಕದ್ಲಂತೆ ಅಂತ ಕತೆ ಹೇಳ್ತಾರೆ ಬೇರೆಯವ್ರಿಗೆ. ತಾನ್ ಮನೆ ಮಠ ಬಿಟ್ಬಿಟ್ಟು ಶಾಂತಿಯಿಂದ ಇರ್ಬೇಕಂತ ಕಾಡಿಗೆ ಹೋಗ್ತಾರೆ. ಅಂದ್ರೆ ಏನ್ ಹೇಳ್ತಾರೋ ಅವ್ರು ನಡೆಯಕ್ ತಾಕತ್ತಿಲ್ಲ. ಯಾಕೆಂದ್ರೆ
ಅವ್ರಿಗೆ ಆತ್ಮ ಸ್ವಧರ್ಮ ಶಾಂತಿ, ನನ್ನ ಹತ್ರನೇ ಇದೆ ಶಾಂತಿ, ಹೊರಗೆ ಹುಡುಕಿದ್ರೆ ಸಿಗಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಆತ್ಮ ಶಾಂತಿಧಾಮದಿಂದ ಇಲ್ಲಿ ಪಾಠ ಮಾಡಕ್ ಬಂದಿದ್ದೀನಿ. ಶರೀರ ತಗೋತೀನಿ ಅಂದ್ರೆ ಶರೀರದ ಥ್ರೂನೇ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡ್ಬೇಕಾಗತ್ತೆ, ಪಾಠ ಮಾಡ್ಬೇಕು. शरीर से अलग होने से सन्नाटा हो जाती है. आत्मा ने जाकर दूसरा शरीर लिया तो फिर चिंता क्यों करनी चाहिए, वापस थोड़े ही आएंगे, परंतु मोह सताता है. वहां तुमको मोह नहीं सताएगा, वहां 5 विकार होते नहीं. रावण राज्य नहीं है, वो है राम राज्य. हमेशा रावण राज्य हो तो फिर मनुष्य तक जाएगा. तो ಮೂಲ ಮಾತು ಏನಂದ್ರೆ, ಶರೀರ ಸೆಪರೇಟ್ ಆಗ್ಬಿಟ್ರೆ ಆತ್ಮ ಶರೀರ ಬಿಟ್ಟಾಗ ಸನಾಟ ಆಗ್ಬಿಡುತ್ತೆ ನೋಡಿ. ಅಷ್ಟು ಸೂಕ್ಷ್ಮ ಬಿಂದು ಶರೀರ ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅಂದ್ರೆ ತನ್ನ ಶಾಂತಿಯನ್ನ ಹರಡಿ ಹೋಗುತ್ತೆ. ಆತ್ಮ ಹೋಗಿ ಇನ್ನೊಂದು ಶರೀರ ತಗೊಳ್ತು, ಚಿಂತೆ ಯಾಕೆ ಮಾಡ್ಬೇಕು, ಅಳೋದೇನಕ್ಕೆ, ವಾಪಸ್ ಬರುತ್ತಾ? ಯಾಕೆ ಅಳ್ತಾರೆ ಅಂದ್ರೆ ಮೋಹ ಸತಾಯಿಸುತ್ತೆ. ಅಲ್ಲಿ ಸತ್ಯುಗದಲ್ಲಿ ಮೋಹ ಇಲ್ಲ, 5 ವಿಕಾರಗಳಿಲ್ಲ, ರಾವಣ ರಾಜ್ಯನೇ ಇಲ್ಲ, ಅದು ರಾಮರಾಜ್ಯ. ಸದಾ ರಾವಣ ರಾಜ್ಯದಲ್ಲೇನೆ ಮನುಷ್ಯರು ಸುಸ್ತಾಗೋದು. ಯಾಕೆ? ವಿಕಾರಗಳ ಕಾರಣ ಬರೀ ದುಃಖ ಇದೆ. ಸತ್ಯುಗದಲ್ಲಿ ಬರೀ ಸುಖ ಇದೆ ಅಂದ್ರೆ ಇಲ್ಲಿ ಬರೀ ದುಃಖ ಸುಖ ನೋಡಕ್ಕೆ ಆಗಲ್ಲ. ಈಗ ನೀವು ಆಸ್ತಿಕರಾಗಿದ್ದೀರಾ, ತ್ರಿಕಾಲದರ್ಶಿಗಳಾಗಿದ್ದೀರಾ. ಮನುಷ್ಯರು ತಂದೆಯನ್ನು ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ನಾಸ್ತಿಕರು. ಬಾಪ್ಕೋ ನೈ ಜಾನ ಮನ ನಾಸ್ತಿಕ. ನೀವು ತಿಳ್ಕೊಂಡಿದ್ದೀರಾ ಅಂದ್ರೆ ತ್ರಿಕಾಲದರ್ಶಿ, ಆಸ್ತಿಕರಾಗ್ಬಿಟ್ರಿ. अभी तुम बच्चे जानते हो ये शास्त्र आदि जो पास्ट हो चुके हैं, ये सब है भक्ति मार्ग. अभी तुम हो ज्ञान मार्ग में. बाप तुम बच्चों को कितना प्यार से नयनों पर बिठा कर ले जाते हैं. ಎಷ್ಟು ವಂಡರ್ಫುಲ್ ಮಾತಲ್ವಾ? ನೀವು ಮಕ್ಕಳಿಗೆ ಗೊತ್ತಿದೆ ಶಾಸ್ತ್ರಗಳೆಲ್ಲ ಆಗೋಯ್ತು, ಪಾಸ್ಟ್ ಆಯ್ತು, ಅದೆಲ್ಲ ಭಕ್ತಿ ಮಾರ್ಗ. ಈಗ ನೀವು ಜ್ಞಾನ ಮಾರ್ಗದಲ್ಲಿದ್ದೀರಾ. ನೀವು ಮಕ್ಕಳಿಗೆ ಬಾಬಾ ಹೇಳೋದು, ನಾನು ಎಷ್ಟು ಪ್ರೀತಿಯಿಂದ ಕಣ್ಣಲ್ಲಿ ಕೂರಿಸ್ಕೊಂಡು ನಾನು ಹೋಗ್ತೀನಿ. ಗಲೇಕ ಹಾರ ಬನಾಯಿ ಸಬ್ಕೋ ಲೇ ಜಾತಾ ಹೂಂ. ನನ್ನ ಕೊರಳಿನ ಹಾರ ಮಾಡ್ಕೊಂಡು ಹೋಗ್ತೀನಿ. ಪುಕಾರ್ತೆ ತೋ ಸಬ್ ಹೇ, जो काम चिता पर बैठ काले हो गए हैं, उनको ज्ञान चिता पर बिठाए, हिसाब किताब चुकतू कराए, वापस ले जाते. अब तुम्हारा काम है पढ़ने से. और बातों में क्यों जाना चाहिए, कैसे मरेंगे, क्या होगा, इन बातों में हम क्यों जाए. ये तो कयामत का समय है. सब हिसाब किताब चुकतू कर वापस चले जाएंगे. ये बेहद का ड्रामा का राज तुम बच्चों की बुद्धि में है, और कोई नहीं जानते. ಮೂಲ ಮಾತು, ಜಗತ್ತೆಲ್ಲ ನನ್ನನ್ನು ಕರೀತಿದೆ, ಆದ್ರೆ ನಾನೀಗ ಬಂದಿದ್ದೀನಿ. ಕಾಮಚಿತೆಯಿಂದ ಇಳಿಸಿ ಜ್ಞಾನ ಚಿತೆಯಲ್ಲಿ ಕೂರಿಸಿ ಎಲ್ಲರ ಲೆಕ್ಕಾಚಾರಗಳನ್ನ ಮುಕ್ತ ಮಾಡಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಮಕ್ಕಳೇ, ನಿಮ್ಮೆಲ್ಲರ ಲೆಕ್ಕಾಚಾರ ಈಗ ಮುಗಿಲೇಬೇಕು. ಯಾವಾಗ ಇದು ಕಯಾಮತ್ ಕ ಸಮಯ, ವಿನಾಶದ ಟೈಮು. ನೀವು ಯಾಕೆ ಚಿಂತೆ ಮಾಡ್ತೀರಾ? ಅಯ್ಯೋ ನಾವು ಹೆಂಗ್ ಶರೀರ ಬಿಡ್ತೀವೋ, ಏನಾಗುತ್ತೋ, ಆಮೇಲೆ ಹೆಂಗಾಗುತ್ತೋ, ಇದೆಲ್ಲ ಯೋಚನೆ ಮಾಡಬೇಡಿ. ಎಲ್ಲರ ಲೆಕ್ಕಾಚಾರಗಳನ್ನ ಮುಗಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಯಾರ್ಯಾರ್ದು ಹಂಗೆ ಅರ್ಧಂಬರ್ಧ ಯೋಗ ಮಾಡಿರ್ತಾರೆ, ಯೋಗ ಮಾಡಿರಲ್ಲ, ಅವ್ರು ಅಂತಂಥ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಳ್ತಾರೆ. ಹಂಗೆ ಪನಿಷ್ಮೆಂಟ್ ಸಿಗುತ್ತೆ. ಬಿ ಕೇಸ್ ಇರಲಿ, ನಾನ್ ಬಿ ಕೇಸ್ ಇರಲಿ, ಯಾರಿಗೂ ಕರ್ಮದ ಕನ್ಸೆಷನ್ ಅಂತೂ ಯಾರಿಗೂ ಸಿಕ್ಕಲ್ಲ. ಏನ್ ಕರ್ಮ ಮಾಡಿದ್ರೋ ಅದನ್ನ ಅನುಭವಿಸೇ ಹೋಗ್ಬೇಕಾಗತ್ತೆ. ಇದೇ ಶರೀರದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಿಂದ ಈಗಲೇ ಎಚ್ಚರ ವಹಿಸ್ಬೇಕು. ಎಲ್ಲರ ಮುಖದಲ್ಲಿ ಅವ್ರವ್ರ ನಂಬರು, ಅವರವರ ಪುರುಷಾರ್ಥ, ಅವ್ರವ್ರು ಮಾಡಿರೋ ಕರ್ಮಗಳು, ಅದರ ಪಶ್ಚಾತ್ತಾಪ ಎಲ್ಲದೂ ಕಾಣಕ್ ಶುರುವಾಗುತ್ತೆ. ಹೇಳ್ಬಿಟ್ಟಿದ್ದಾರೆ ಬಾಬುವರು. ಇದೊಂಥರ ಶೀಶ್ ಮೇಲ್ ಇದ್ದಂಗೆ ಎಲ್ಲರ ಒಂದು ಅವ್ರವರೇ ನಂಬರು ಡಿಕ್ಲೇರ್ ಮಾಡ್ಕೊತಾರೆ, ನಾನು ಹಿಂಗೆ ಅಂತ. ಅದರಿಂದ ಇದೆಲ್ಲ ಏನು ದೂರ ಇಲ್ಲ. ಬಾಬುವ್ರು ಹೇಳಿರೋದು ಅದಕ್ಕೇನೆ ಇಷ್ಟು ಹೇಳ್ತಿದ್ದಾರೆ. ಸದಾ ನೀವು ವಿದ್ಯೆಯಲ್ಲಿ ಅಷ್ಟು ತತ್ಪರರಾಗಿ ಯೋಗ ಅಗ್ನಿಯನ್ನ ಅಷ್ಟು ಪ್ರಜ್ವಲಿತ ಮಾಡ್ಕೊಳ್ಳಿ. ನಿಮ್ಮ ಉದ್ಧಾರ ಮಾಡ್ಕೊಳ್ಳಿ ಮಕ್ಕಳೇ. ಸುದ್ದ ಬುದ್ಧ ಅಕ್ಕಪಕ್ಕದ್ದು ನಿಮ್ಗೆ ಯೋಚನೆ ಇರಬಾರ್ದು, ಚಿಂತೆ ಇರಬಾರ್ದಲ್ವಾ ಅಂತಾರೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ,
जानते हैं हम बाबा के पास कलब कलब आते हैं बेहद का वर्षा लेने। तो ये बेहद के ड्रामा का राज तुम बच्चों की बुद्धि में है, ये और कोई की बुद्धि में नहीं है। ಎಲ್ಲಿ ಬರುತ್ತೆ ಡ್ರಾಮಾದ ಜ್ಞಾನ ಬಾಬೋರು ಹೇಳಿರೋದ್ರಿಂದ ನಮ್ಮ ಬುದ್ಧಿಯಲ್ಲಿದೆ, ಬೇರೆಯವ್ರ ಬುದ್ಧಿಗೇನು ಇದು ಬರೋಕ್ಕಾಗೋದೇ ಇಲ್ಲ. ನಮಗೆ ಗೊತ್ತು, ನಾವು ತಂದೆ ಹತ್ರ ಕಲ್ಪ ಕಲ್ಪ ಬರ್ತೀವಿ ಬೇಹದ್ ಆಸ್ತಿ ತಗೊಳಕ್ಕೆ. हम जीव की आत्माएं है, बाबा ने भी देह में आकर प्रवेश किया है. बाप कहते हैं मैं साधारण तन में आता हूँ, इनको भी बैठ समझाता हूँ कि तुम अपने जन्मों को नहीं जानते हो और कोई ऐसे कह न सके कि बच्चों देही अभिमानी बनो, बाप को याद करो. ಈ ಭಗವಾನ್ ವಾಚ್ ಏನಿದೆ ಇದನ್ನ ಜಗತ್ತಲ್ಲಿ ಯಾರು ಹೇಳಕ್ಕಾಗಲ್ಲ. ತಂದೆ ಹೇಳೋದು ಡ್ರಾಮಾ ಒಂದು ನಿಮಗೆ ಗೊತ್ತು, ಮನುಷ್ಯರಿಗೆ ಗೊತ್ತಿಲ್ಲ. ನಿಮಗೆ ಇದು ಗೊತ್ತು, ಕಲ್ಪ ಕಲ್ಪ ನಾವು ತಂದೆ ಹತ್ರ ಬರ್ತೀವಿ ಆಸ್ತಿ ತಗೊಳಕ್ಕೆ. ನಾವು ಜೀವದಲ್ಲಿ ಶರೀರದಲ್ಲಿ ಇರ್ತಕ್ಕಂಥ ಆತ್ಮಗಳಾಗಿದ್ದೀವಿ. ತಂದೆನೂ ಈಗ ದೇಹದಲ್ಲಿ ಪ್ರವೇಶ ಆಗಿದ್ದಾರೆ. ತಂದೆ ಏನು ಹೇಳ್ತಾರೆ, ಮಕ್ಕಳೇ ನಾನು ಸಾಧಾರಣ ಶರೀರದಲ್ಲಿ ಬರ್ತೀನಿ, ಬಂದು ಇವ್ರಿಗೂ ಯಾರ ಶರೀರದಲ್ಲಿ ಬರ್ತೀನಿ ಅವ್ರಿಗೂ ಕುಳಿತು ತಿಳಿಸ್ಕೊಡ್ತೀನಿ. ಏ ಮಗು, ನಿನಗೆ ನಿನ್ನ ಜನ್ಮಗಳು ಗೊತ್ತಿಲ್ಲ, ನಾನು ತಿಳಿಸ್ತೀನಿ. ಮತ್ತೆ ತಿಳಿಸಿ ಏನು ಹೇಳ್ತಾರೆ, ಏ ಮಕ್ಕಳೇ ಎಲ್ಲರಿಗೆ ಹೇಳ್ತಾರೆ, ದೇಹಿ ಆತ್ಮಾಭಿಮಾನಿಗಳಾಗಿ ನನ್ನನ್ನ ನೆನಪು ಮಾಡಿ. ಕೂಟೋ ಮೇ ಆತ್ಮ ಹೂ ಮೇ ಬಿಂದು ಹೂ ಮೇ ಲೈಟ್. ನಿರಂತರ ಆತ್ಮ ಸ್ವರೂಪದಲ್ಲಿದ್ದು ನೀವು ನನ್ನನ್ನು ನೆನಪು ಮಾಡಿ. ಆತ್ಮಾಭಿಮಾನಿ ಆಗದೆ ಸುದ್ದ ಬುದ್ಧಿ ಎಲ್ಲ ಮರ್ತೋಗ್ತೀವಿ, ಇನ್ನೂ ಪ್ರಶ್ನೆನೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. शुक्रिया, गुड मॉर्निंग बाबा. धारणेगे याद की यात्रा में रहकर सच्ची सच्ची दीपावली रोज मनाना है. ದೀಪಾವಳಿ ರಿಯಲ್ ಖುಷಿ ಇದೆಯಲ್ವಾ, ನನ್ನ ಆತ್ಮನ ಜ್ಯೋತಿ ಬೆಳಗ್ಬಿಟ್ಟಿದ್ದಾರೆ ಬಾಬೋರು. ಈಗ ನೆನಪಿನ ಯಾತ್ರೆಯಲ್ಲಿದ್ದು ಸತ್ಯ ಸತ್ಯ ದೀಪಾವಳಿ ಡೈಲಿ ಮಾಡ್ಬೇಕು. ತನ್ನನ್ನು ಇನ್ನೂ ಬೆಳಗಿಸ್ಕೋಬೇಕು, ಇನ್ನೂ ತೇಜೋಮಯ ಮಾಡ್ಕೊಳ್ಬೇಕು. ಜ್ಞಾನದ ಎಣ್ಣೆ ಸರಿ ಇರಬೇಕು, ಯೋಗದ ಅಗ್ನಿ ಸರಿಯಾಗಿರ್ಬೇಕು, ಬೇರೆ ಯಾವುದು ಇರಂಗಿಲ್ಲ. 21 ಜನ್ಮಗಳ ಖಾತೆ ಇಡೀ ದಿನ ಪುಣ್ಯದ ಖಾತೆ ಜಮಾ ಮಾಡಬೇಕು. ड्रामा के राज को बुद्धि में रख पढ़ाई के सिवाय और किसी भी बात में नहीं जाना, सब हिसाब किताब चुक्तू करना है. ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಕೊಂಡು ವಿದ್ಯೆ ವಿನಃ ಬೇರೆ ಯಾವ ಮಾತಲ್ಲಿ ಹೋಗಂಗಿಲ್ಲ. ಎಲ್ಲ ಲೆಕ್ಕಾಚಾರಗಳನ್ನ ಚುಕ್ತು ಮಾಡಬೇಕಾಗಿದೆ. ಡ್ರಾಮಾದ ರಾಜ್ ಇಲ್ದೇನೆ ಬುದ್ಧಿ ಏಕರಸವಾಗಿರಲ್ಲ. ವರದಾನ लगन की अग्नि द्वारा एक दीप से अनेक दीप जगाने वाले सच्चे सेवाधारी भवा. ಲಗನ್ನಿನ ಅಗ್ನಿಯ ಮುಖಾಂತರ ಒಂದು ದೀಪದಿಂದ ಅನೇಕ ದೀಪವನ್ನ ಬೆಳಗಿಸೋರೇ ಸತ್ಯ ಸೇವಾಧಾರಿಗಳು. ಬೆಳಗಿಸ್ತಿದ್ದೀರಾ ಡೈಲಿ. ಫರಿಷ್ಠ ಸ್ವರೂಪದಲ್ಲಿದ್ದು ಮೇಲ್ಗಡೆ ಎಲ್ಲರಿಗೆ ಕೋರ್ಸ್ಗಳನ್ನು ಕೊಡ್ತಾ, ಬಾಬೋರ್ ಪರಿಚಯ ಕೊಡ್ತಾ, ಎಲ್ಲ ಆತ್ಮಗಳನ್ನ ಬಾಬೋರ್ ಮಡಿಲಲ್ಲಿ ಎಳಿತಾ ಇದ್ದೀರಾ. ಅಂಥವರೇ ಸತ್ಯ ಸೇವಾದಾರಿಗಳು. ಲಗನ್ನಿನ ಅಗ್ನಿ. जैसे दीपावली पर एक दीप से अनेक दीप जगाते, दीपमाला मनाते, दीपक में अग्नि होती है, ऐसे आप दीपकों की लगन की अग्नि है. अगर एक एक दीपक की एक दीपक के साथ लगन लग गई तो यही सच्ची दीपावली है. तो देखना है कि हम दीपक लगन लगाकर अग्नि रूप बनने वाले, अपनी रोशनी से अज्ञानता का अंधकार मिटाने वाले ही ಸಚ್ಚೇ ಸೇವಾದಾರಿ ಹೇ. ಎಲ್ಲರೂ ಇದನ್ನಂತೂ ಚೆಕ್ ಮಾಡ್ಕೊಳ್ಬೇಕು. ನಾವು ಒಬ್ಬೊಬ್ಬರು ದೀಪಗಳು ಒಂದು ಪರಂಜ್ಯೋತಿಯ ಜೊತೆ ಕಂಪ್ಲೀಟ್ ಲಗನ್ನಲ್ಲಿ ಬೆಳಗಿದೀವ. ಇದು ರಿಯಲ್. ಆ ತರಹ ಒಬ್ಬ ತಂದೆಯ
ಆ ಪರಂಜ್ಯೋತಿಯ ಮಡಿಲಲ್ಲಿ ತನ್ನನ್ನ ಬೆಳಗಿಸ್ಕೊಳ್ಳೋದು ಸತ್ಯ ದೀಪಾವಳಿ. ನೀವು ನೋಡ್ಕೊಳ್ಬೇಕು, ನಾವು ಆ ತರಹ ತನ್ನ ಲಗನ್ನಿಂದ ತನ್ನನ್ನ ಬೆಳಗಿಸ್ಕೊಂಡು ಅನೇಕ ಆತ್ಮಗಳನ್ನ ಬೆಳಗಿಸ್ತಕ್ಕಂತಹ ಸತ್ಯ ಸೇವಾದಾರಿ ಆಗಿದ್ದೀನ ನಾನು. ಯಾಕೆಂದ್ರೆ ನಾನು ಬೆಳಗದೆ ಬೇರೆಯವರ ಅಂಧಕಾರ ದೂರ ಮಾಡೋಕ್ಕಾಗಲ್ಲ. ನನ್ನ ಆತ್ಮ ಜ್ಯೋತಿ ಬೆಳಗೋದು, ಸ್ಮೃತಿ ಸ್ವರೂಪರಾಗೋದಂದ್ರೆ ತನ್ನಲ್ಲಿರೋ ಅಜ್ಞಾನ ಅಂಧಕಾರವನ್ನ ದೂರ ಮಾಡೋದು. ಇಡೀ ದಿನ ಆತ್ಮ ಸ್ವರೂಪದಲ್ಲಿಲ್ಲ ಅಂದ್ರೆ ಅಜ್ಞಾನದಲ್ಲಿದ್ದೀನಿ, ಅಂಧಕಾರದಲ್ಲಿದ್ದೀನಿ. ಯಾಕೆಂದ್ರೆ ಶೂದ್ರತ್ವ ಅಲ್ವಾ ದೇಹಾಭಿಮಾನ ಅಂದ್ರೆ. स्लोगन एक बल एक भरोसा, इस पाठ को सदा पक्का रखो तो बीच बवर से सहज निकल जाएंगे. ಒಂದು ಬಲ ಒಂದು ಭರವಸೆ, ಈ ಪಾಠವನ್ನ ಸದಾ ಪಕ್ಕ ಇಡಿ, ಆಗ ಬೀಚ್ ಬವರ್ ಏನು ಸಾಗರದ ಮಧ್ಯದಲ್ಲಿ ಸಿಕ್ಕಾಕೊಳ್ಳಲ್ಲ, ಎಂಥದೋ ಪಾರಾಗ್ಬಿಡ್ತೀವಿ. ಪಾರಾಗೋದಕ್ಕೆ ಒಂದೇ ಆಧಾರ ಏನು? ಒಬ್ಬ ತಂದೆಯ ಬಲ ಭರವಸೆ. ಓಂ ಶಾಂತಿ. ಮೀಠೆ ಬಚ್ಚೆ ಕ್ಯಾ ಕರೋ. ಇದು ಚಕ್ರವ್ಯೂಹ ಡ್ರಾಮಾ ಅನ್ನೋದು. ಗಳಿಗೆ ತಂದೆಯನ್ನ ಮರ್ತೋಗ್ತೀರಾ, ನಿಶ್ಚಯ ಬುದ್ಧಿಯವರಾಗಿ ಆಗ ಈ ನಾಟಕ ಏನಿದೆಯಲ್ಲ ಚಕ್ರವ್ಯೂಹ, ಇದರಲ್ಲೆಂದೂ ನೀವು ಸಿಕ್ಕಾಕೊಳ್ಳಲ್ಲ. ಓಂ ಶಾಂತಿ.